ನಮಸ್ಕಾರ ಸಿಂಹರಾಶಿಯವರೇ. ಜೂನ್ 28ರಿಂದ 30ರವರೆಗಿನ ಈ 3 ದಿನಗಳು ಕೇವಲ ದಿನಾಂಕಗಳಲ್ಲ, ಇವು ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸುವ ಅಗ್ನಿ ಪರೀಕ್ಷೆಗಳು. ಜೂನ್ 27 ಮತ್ತು 28ರಂದು ನೀವು ಯಾವುದೋ ವಿಷಯದಲ್ಲಿ ಒಳಗೊಳಗೆ ತೊಳಲಾಡುತ್ತಿದ್ದೀರಿ. ಯಾರಿಗೂ ಹೇಳಿಕೊಳ್ಳಲಾಗದ ಆ ಮೂಕ ವೇದನೆ ನಮಗೆ ಗೊತ್ತು. ನಿಮ್ಮ ಕಾರ್ಯಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ಎದುರಾದ ಒಂದು ತಪ್ಪು ತಿಳುವಳಿಕೆ ನಿಮ್ಮ ಗಂಭೀರ ವ್ಯಕ್ತಿತ್ವಕ್ಕೆ ಗಾಯವನ್ನುಂಟು ಮಾಡಿರಬಹುದು. ಆದರೆ ಆ ಕ್ಷಣದಲ್ಲಿ ನಿಮಗೆ ಅನ್ನಿಸಿರಬಹುದು, ನನಗೇಕೆ ಈ ಪರಿಸ್ಥಿತಿ ಎಂದು. ಆದರೆ ಗಮನಿಸಿ, ಆ ಅಡೆತಡೆಗಳೇ ನಾಳೆ ನೀವು ಯಶಸ್ವಿಯಾಗಲು ವೇದಿಕೆಯಾಗಲಿವೆ. ಜೂನ್ 28 ಅಂದರೆ ಇಂದು ನೀವು ನಿಮ್ಮ ಆವೇಶವನ್ನು ಪಕ್ಕಕ್ಕಿಟ್ಟು ಸೂರ್ಯನಂತೆ ಪ್ರಕಾಶಿಸಬೇಕಾದ ಸಮಯ. ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ, ಬುಧ ಮತ್ತು ಕುಜ ಗ್ರಹಗಳು ನಿಮಗೆ ಅನುಕೂಲಕರವಾಗಿರುವಾಗ ಸಣ್ಣಪುಟ್ಟ ಅಡೆತಡೆಗಳಿಗೆ ನೀವು ಕುಗ್ಗಿಹೋಗುವುದು ಏಕೆ? ನೆನಪಿಡಿ, ಈ ದಿನಗಳಲ್ಲಿ ನಿಮಗೆ ಎದುರಾಗುವ ಶತ್ರುಗಳಾಗಲಿ ಅಡೆತಡೆಗಳಾಗಲಿ ನಿಮ್ಮನ್ನು ಸೋಲಿಸಲು ಬಂದಿಲ್ಲ, ಕೇವಲ ನಿಮ್ಮೊಳಗಿನ ಸಿಂಹವನ್ನು ಬಡಿದೆಬ್ಬಿಸಲು ಬಂದಿವೆ. ಜೂನ್ 28ರಂದು ಸೂರ್ಯನ ಶಕ್ತಿ ನಿಮ್ಮ ಕರ್ಮಸ್ಥಾನದಲ್ಲಿ ತುಂಬಿದಾಗ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಆ ದಿನ ನಿಮ್ಮ ಮಾತೇ ವೇದವಾಕ್ಯವಾಗುತ್ತದೆ. ನಿಮ್ಮ ಗಂಭೀರತೆಯನ್ನು ನೋಡಿ ವಿರೋಧಿಗಳು ಕೂಡ ದಾರಿಗೆ ಬರುತ್ತಾರೆ. ನಿಮ್ಮ ಶತ್ರುಗಳು ನಿಮ್ಮೊಂದಿಗೆ ಸ್ನೇಹವನ್ನು ಬಯಸುವ ಅದ್ಭುತ ಬದಲಾವಣೆಯನ್ನು ಆ ದಿನ ನೀವು ನೋಡುತ್ತೀರಿ. ಆದರೆ ಜೂನ್ 29ರಂದು ಬುಧನು ವಕ್ರಗತಿ ಹೊಂದುವುದು ಒಂದು ಎಚ್ಚರಿಕೆಯಾಗಿದೆ. ಆ ದಿನ ಮೌನವಾಗಿರುವುದು, ಆತುರಪಟ್ಟು ಮಾತುಜಾರದಿರುವುದು ನಿಮಗೆ ರಕ್ಷೆಯಾಗಿರುತ್ತದೆ. ಆದರೆ ಅದೇ ದಿನ ಕುಟುಂಬದಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ಕಾಗಿ ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡಲಿದ್ದೀರಿ. ಅದು ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡುತ್ತದೆ. ಆ ಖರ್ಚನ್ನು ನೀವು ವ್ಯರ್ಥ ಎಂದು ಭಾವಿಸಬೇಡಿ, ಅದು ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಜೂನ್ 30ರ ವೇಳೆಗೆ ನಿಮಗೆ ಆರ್ಥಿಕವಾಗಿ ಒಂದು ಸ್ಥಿರತೆ ಸಿಗುತ್ತದೆ. ಅದನ್ನು ನೋಡಿದಾಗ ನೀವು ಪಟ್ಟ ಕಷ್ಟವೆಲ್ಲ ಒಂದು ಸಣ್ಣ ನೆನಪಿನಂತೆ ಕರಗಿ ಹೋಗುತ್ತದೆ. ಜೀವನವೆಂದರೆ ಹೀಗೆಯೇ ಅಲ್ವೇ? ಬದಲಾವಣೆಗಳು, ಸುಖದುಃಖಗಳ ಮಿಶ್ರಣ. ನಾವು ಮಾಡುವ ಪ್ರತಿಯೊಂದು ಕೆಲಸ, ನಾವು ತೋರಿಸುವ ಪ್ರತಿಯೊಂದು ಪ್ರೀತಿ ನಮ್ಮ ಕರ್ಮದ ಖಾತೆಯಲ್ಲಿ ಜಮೆಯಾಗುತ್ತಿರುತ್ತದೆ. ನೀವು ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ದೊಡ್ಡ ಫಲಿತಾಂಶವನ್ನು ಭಗವಂತ ನಿಮ್ಮುಂದೆ ತರುತ್ತಾನೆ. ನಿಮ್ಮ ಪಕ್ಕದಲ್ಲಿ ಯಾರೂ ಇಲ್ಲದಿದ್ದರೂ ನಿಮ್ಮ ಆತ್ಮಶಕ್ತಿಯೇ ನಿಮಗೆ ಬೆಂಬಲವಾಗಿರುತ್ತದೆ. ಏನೇ ನಡೆದರೂ ನನ್ನ ಒಳ್ಳೆಯದಕ್ಕೆ, ನನ್ನ ಕರ್ಮಫಲ ನನಗೆ ಒಳ್ಳೆಯದನ್ನೇ ನೀಡುತ್ತದೆ ಎಂದು ದೃಢವಾಗಿ ನಂಬಿ. ಸಿಂಹ ರಾಶಿಯವರ ವಿಶೇಷತೆಯೇ ಅದು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಹೆಮ್ಮೆಯಿಂದ, ಧೈರ್ಯದಿಂದ ನೆಟ್ಟಗೆ ನಿಲ್ಲುವುದು. ಈ ದಿನಗಳಲ್ಲಿ ನೀವು ಯಾರನ್ನೂ ನಿಂದಿಸಬೇಡಿ, ಯಾರ ಮೇಲೆಯೂ ಕೋಪಗೊಳ್ಳಬೇಡಿ. ಕೇವಲ ನಿಮ್ಮ ಕೆಲಸದ ಮೇಲೆ ಗಮನವಿಡಿ. ನಿಮ್ಮ ಸುತ್ತಲಿನ ಗಾಳಿ ಬದಲಾಗುತ್ತದೆ, ನಿಮ್ಮ ಅದೃಷ್ಟ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ. ಜೂನ್ 30ರ ಸಂಜೆಯ ವೇಳೆಗೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆ, ಹೊಸ ಬೆಳಕು ಕಾಣಿಸುತ್ತದೆ. ಆಗ ಹಿಂದೆ ತಿರುಗಿ ನೋಡಿದರೆ ಈ ಕಷ್ಟಗಳು ಕೇವಲ ಪ್ರಗತಿಯ ಮೆಟ್ಟಿಲುಗಳು ಎಂದು ನಿಮಗೆ ಅರ್ಥವಾಗುತ್ತದೆ. ನಂಬಿಕಸ್ಥ ಸ್ನೇಹಿತನಾಗಿ ಹೇಳುತ್ತಿದ್ದೇನೆ, ಧೈರ್ಯವಾಗಿ ಹೆಜ್ಜೆ ಇಡಿ. ಈ ಜೂನ್ ತಿಂಗಳ ಅಂತ್ಯ ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವಾಗಿ ಉಳಿದು ಹೋಗುತ್ತದೆ. ಆ ಗಂಭೀರ ಸೂರ್ಯನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ವಿಜಯ ನಿಮ್ಮದೇ ಆಗುತ್ತದೆ ಎಂಬುದು ನಮ್ಮ ನಂಬಿಕೆ. ಸಿಂಹರಾಶಿಯವರೇ, ಜೂನ್ ತಿಂಗಳು ಮುಕ್ತಾಯದ ಹಂತಕ್ಕೆ ತಲುಪಿದೆ. ಆದರೆ ಈ ಕೊನೆಯ 3 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಸಂಚಲನವನ್ನು ತರಲಿವೆ. ಗ್ರಹಗಳ ಚಲನೆ ನೀವು ಪಡುತ್ತಿರುವ ಶ್ರಮಕ್ಕೆ ಪ್ರತಿಫಲವನ್ನು ನೀಡುವಂತೆ ಬದಲಾಗುತ್ತಿದೆ. ಜೂನ್ 29ರಂದು ಬುಧನು ವಕ್ರಗತಿ ಹೊಂದುವುದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ತಿರುವು. ನೀವು ಇದುವರೆಗೆ ಕಾಯುತ್ತಿದ್ದ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಕುಜಗ್ರಹದ ಪ್ರವೇಶದಿಂದ ನಿಮ್ಮಲ್ಲಿ ಪಟ್ಟುಬಿಡದ ಹಠ ಮತ್ತು ಛಲ ಹೆಚ್ಚಾಗಿದೆ. ಈ ಶಕ್ತಿಯನ್ನು ನೀವು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು. ಸಿಂಹರಾಶಿಯವರ ಸ್ವಭಾವವೇ ನಾಯಕತ್ವ ವಹಿಸುವುದು. ಆದರೆ ಈ ತಿಂಗಳಲ್ಲಿ ನೀವು ಅನೇಕ ಏರುಪೇರುಗಳನ್ನು ನೋಡಿದ್ದೀರಿ. ಸೂರ್ಯನ ಆಗಮನ ನಿಮಗೆ ಸಾಮಾಜಿಕವಾಗಿ ಹೊಸ ಗುರುತನ್ನು ನೀಡಿದೆ. ಈಗ ಈ ಕೊನೆಯ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ ಕಾಣಿಸುತ್ತದೆ. ಅನಗತ್ಯ ಆತಂಕಗಳನ್ನು ಬಿಟ್ಟುಬಿಡಿ, ಕಾಲ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿದೆ. ನೀವು ಎದುರಿಸುತ್ತಿರುವ ಮಾನಸಿಕ ಹೊರೆ ಮತ್ತು ಮೂಕ ವೇದನೆಗಳಿಗೆ ಈ ದಿನಗಳಿಂದ ಒಂದು ಪೂರ್ಣ ವಿರಾಮ ಹಾಕಿ. ನೀವು ನಂಬಿದವರು ನಿಮ್ಮನ್ನು ಕೀಳಾಗಿ ಕಂಡರೂ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಮಾತ್ರ ಕಡಿಮೆ ಮಾಡಿಕೊಳ್ಳಬೇಡಿ. ಈ 3 ದಿನಗಳು ನೀವು ತೆಗೆದುಕೊಳ್ಳುವ ಯಾವುದೇ ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಪ್ರಶಾಂತವಾಗಿ, ಧೈರ್ಯದಿಂದ ಹೆಜ್ಜೆ ಇಡಿ. ಕರ್ಮ ಸಿದ್ಧಾಂತ ಯಾವಾಗಲೂ ನ್ಯಾಯವನ್ನೇ ಮಾಡುತ್ತದೆ. ತಡವಾದರೂ ನಿಮ್ಮ ಶ್ರಮಕ್ಕೆ ಫಲ ಸಿಗುವುದು ಖಚಿತ. ಜೂನ್ 30ರ ವೇಳೆಗೆ ನಿಮ್ಮ ಜೀವನದಲ್ಲಿ ಹೊಸ ಆಸೆ ಚಿಗುರೊಡೆಯುತ್ತದೆ. ನಿಮ್ಮ ತಾಳ್ಮೆಗೆ ದೈವ ನೀಡುವ ಉಡುಗೊರೆ ತುಂಬಾ ದೊಡ್ಡದಾಗಿರಲಿದೆ. ಧೈರ್ಯವಾಗಿರಿ.
ಜೂನ್ ತಿಂಗಳ ಕೊನೆಯ 3 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದವುಗಳು. ಗ್ರಹಗಳ ಸ್ಥಿತಿಗತಿಗಳು ನಿಮ್ಮ ಜಾತಕ ಚಕ್ರವನ್ನು ಪ್ರಭಾವಿಸುತ್ತಿರುವ ಈ ಸಮಯದಲ್ಲಿ ನೀವು ಈ ದಿನಗಳನ್ನು ಅತ್ಯಂತ ಜಾಗರೂಕತೆಯಿಂದ, ವಿವೇಕದಿಂದ ಕಳೆಯಬೇಕು. ನಿಮ್ಮ ರಾಶ್ಯಾಧಿಪತಿ ರವಿ, ಕುಜ ಮತ್ತು ಬುಧರ ಅನುಕೂಲಕರ ಸ್ಥಿತಿ ನಿಮಗೆ ಮನೆಯಲ್ಲೂ ಹೊರಗೂ ಉತ್ತಮ ವಿಜಯಗಳನ್ನು, ಆತ್ಮವಿಶ್ವಾಸವನ್ನು ನೀಡುತ್ತಿದೆ. ಈ ಕೊನೆಯ ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ಆದ್ದರಿಂದ ಯಾವುದೇ ಯೋಜನೆಗಳಿದ್ದರೂ ಅವುಗಳನ್ನು ತಡಮಾಡದೆ ತಕ್ಷಣವೇ ಅನುಷ್ಠಾನಕ್ಕೆ ತನ್ನಿ. ಆರ್ಥಿಕವಾಗಿ ನೋಡಿದರೆ ಈ 3 ದಿನಗಳು ನಿಮಗೆ ಅತ್ಯಂತ ಅನುಕೂಲಕರವಾಗಿವೆ. ಶನಿಯ ಪ್ರಭಾವದಿಂದ ಪದೇ ಪದೇ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಅನಿರೀಕ್ಷಿತ ಖರ್ಚುಗಳಿಂದ ಹೊರಬರುವ ಮಾರ್ಗಗಳು ಈ ದಿನಗಳಲ್ಲಿ ನಿಮಗೆ ಗೋಚರಿಸುತ್ತವೆ. ಕಳೆದ ಕೆಲವು ಸಮಯದಿಂದ ನಿಮ್ಮನ್ನು ಪೀಡಿಸುತ್ತಿದ್ದ ಪ್ರಮುಖ ಆರ್ಥಿಕ ಸಮಸ್ಯೆಗೆ ನೀವು ಶಾಶ್ವತ ಪರಿಹಾರವನ್ನು ಪಡೆಯಲಿದ್ದೀರಿ. ಆದಾಯ ಹೆಚ್ಚಾಗುವ ಅವಕಾಶಗಳು ಸ್ಪಷ್ಟವಾಗಿವೆ. ಹಾಗೆಯೇ ರಾಜಕೀಯ ಪ್ರಭಾವವೂ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ಉದ್ಯೋಗ ರಂಗದಲ್ಲಿ ಇರುವವರಿಗೆ ಜವಾಬ್ದಾರಿಗಳು ಹೆಚ್ಚಿದರೂ ಅದಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಉದ್ಯೋಗದಲ್ಲಿ ಉನ್ನತ ಹುದ್ದೆ ಮತ್ತು ಸ್ಥಾನಮಾನ ಪಡೆಯುವ ಅವಕಾಶಗಳು ಹೇರಳವಾಗಿವೆ. ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಪೂರ್ಣ ಗಮನ ಹರಿಸಿ. ಶತ್ರುಗಳು ಕೂಡ ಮಿತ್ರರಾಗಿ ಬದಲಾಗಿ ನಿಮಗೆ ಸಹಾಯ ಮಾಡುವ ಅದ್ಭುತ ಸ್ಥಿತಿಯನ್ನು ಈ ಗ್ರಹಗಳು ಕಲ್ಪಿಸುತ್ತಿವೆ. ಆದರೆ ಶನಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತಿರುವುದರಿಂದ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಒಳ್ಳೆಯದು. ಅನಿರೀಕ್ಷಿತ ಖರ್ಚುಗಳನ್ನು ನಿಯಂತ್ರಿಸಲು ಈ 3 ದಿನಗಳು ಆರ್ಥಿಕ ಶಿಸ್ತನ್ನು ಪಾಲಿಸಿ. ವೃತ್ತಿ ಉದ್ಯೋಗದಲ್ಲಿ ಮುನ್ನುಗ್ಗುತ್ತಿದ್ದರೂ ಪ್ರೇಮ ವ್ಯವಹಾರಗಳಲ್ಲಿ ಮಾತ್ರ ಯೋಚಿಸಿ ಹೆಜ್ಜೆ ಇಡುವುದು ಶ್ರೇಯಸ್ಕರ. ನಿಮ್ಮ ವೈವಾಹಿಕ ಜೀವನವನ್ನು ಸಂತೋಷದಿಂದ ಆನಂದಿಸಲು ಈ ದಿನಗಳು ನಿಮಗೆ ಉತ್ತಮ ಅವಕಾಶವನ್ನು ಕಲ್ಪಿಸುತ್ತಿವೆ. ಆದರೆ ಕೊನೆಯದಾಗಿ ಈ 3 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವೂ ನಿಮ್ಮ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಕೌಟುಂಬಿಕ ಜೀವನ ಸುಗಮವಾಗಿ ಸಾಗುತ್ತದೆ. ಸಣ್ಣಪುಟ್ಟ ಸಮಸ್ಯೆಗಳು ಎದುರಾದರೂ ನಿಮ್ಮ ಪ್ರಯತ್ನದಿಂದ ಅವುಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುತ್ತೀರಿ. ಯಾವುದೇ ಕೆಲಸದಲ್ಲೂ ಮೊದಲು ಸ್ವಲ್ಪ ವಿಳಂಬ ಎನಿಸಿದರೂ ಕೊನೆಗೆ ಅದು ಯಶಸ್ಸಿನತ್ತ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿನ ಮೂಲಸ್ತಂಭ. ಈ 3 ದಿನಗಳು ಶಾಂತವಾಗಿ, ಸ್ಥಿರವಾಗಿ ಇರುತ್ತಾ ನಿಮ್ಮ ಗುರಿಗಳತ್ತ ಹೆಜ್ಜೆ ಇಡಿ. ಗ್ರಹಗಳು ನಿಮಗೆ ಬೆಂಬಲ ನೀಡುತ್ತಿವೆ. ಖಂಡಿತವಾಗಿಯೂ ಈ ಜೂನ್ ತಿಂಗಳ ಅಂತ್ಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತರಲಿದೆ. ಆದರೆ ಸಿಂಹರಾಶಿಯವರೇ, ಈ 3 ದಿನಗಳಲ್ಲಿ ನೀವು ತುಂಬಾ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಿದ್ದರೂ ಸಹ ಕೆಲವು ವಿಷಯಗಳಲ್ಲಿ ಅತ್ಯಂತ ಜಾಗರೂಕರಾಗಿರುವುದು ತುಂಬಾ ಅಗತ್ಯ. ನೀವು ಈ ದಿನಗಳಲ್ಲಿ ಜಾಗ್ರತೆ ವಹಿಸಬೇಕಾದ ಅಂಶಗಳು ಇವು. ಶನಿಯ ಪ್ರಭಾವ ಇನ್ನೂ ಮುಂದುವರಿಯುತ್ತಿರುವುದರಿಂದ ನೀವು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯಿರುತ್ತದೆ. ಆದ್ದರಿಂದ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿರುವುದರಿಂದ ಆರ್ಥಿಕ ವಿಷಯಗಳಲ್ಲಿ ಸರಿಯಾದ ಶಿಸ್ತು ಪಾಲಿಸುವುದು ಒಳ್ಳೆಯದು. ನಿಮ್ಮ ವೈವಾಹಿಕ ಮತ್ತು ಪ್ರೇಮ ಜೀವನ ಚೆನ್ನಾಗಿದ್ದರೂ ಆ ವಿಷಯಗಳಲ್ಲಿ ಯೋಚಿಸಿ ಹೆಜ್ಜೆ ಇಡುವುದು ತುಂಬಾ ಅಗತ್ಯ. ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದರಲ್ಲಿ ಆತುರವಿಲ್ಲದೆ ವಿವೇಕದಿಂದ ವರ್ತಿಸಿ. ಏಕೆಂದರೆ ನಿಮ್ಮ ಪ್ರತಿಯೊಂದು ಪ್ರಯತ್ನವೂ ಯಶಸ್ವಿಯಾಗಬೇಕಾದರೆ ನಿಮ್ಮ ಜಾಗರೂಕತೆಯೇ ಮುಖ್ಯ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸಿಂಹರಾಶಿಯವರಿಗೆ ಈ 3 ದಿನಗಳಲ್ಲಿ ಎದುರು ನೋಡುತ್ತಿರುವ ಕೆಲವು ಶುಭ ಸುದ್ದಿಗಳು ಮತ್ತು ಸಕಾರಾತ್ಮಕ ಅಂಶಗಳು ಇಲ್ಲಿವೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನ ಪಡೆಯುವ ಅವಕಾಶಗಳು ಹೇರಳವಾಗಿವೆ. ವೃತ್ತಿ ಉದ್ಯೋಗಗಳಲ್ಲಿ ನೀವು ಮುನ್ನುಗ್ಗುತ್ತೀರಿ. ಜವಾಬ್ದಾರಿಗಳು ಹೆಚ್ಚಾದರೂ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುತ್ತದೆ. ಆರ್ಥಿಕತೆಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳಿಂದ ನೀವು ಹೊರಬರುತ್ತೀರಿ. ಆದಾಯ ಹೆಚ್ಚಾಗುವ ಅವಕಾಶಗಳು ಸ್ಪಷ್ಟವಾಗಿ ಕಾಣಿಸುತ್ತಿವೆ. ಸೂರ್ಯ, ಕುಜ, ಬುಧ ಗ್ರಹಗಳು ನಿಮಗೆ ಅನುಕೂಲಕರ ಸ್ಥಿತಿಯಲ್ಲಿರುವುದರಿಂದ ಮನೆಯಲ್ಲೂ ಮತ್ತು ಹೊರಗೂ ಅನುಕೂಲತೆ ಹೆಚ್ಚಾಗುತ್ತದೆ. ಶತ್ರುಗಳು ಕೂಡ ಮಿತ್ರರಾಗಿ ಬದಲಾಗಿ ನಿಮಗೆ ಸಹಾಯ ಮಾಡುವ ಅದ್ಭುತ ಅವಕಾಶವು ಈ ದಿನಗಳಲ್ಲಿ ಚೆನ್ನಾಗಿ ಕಾಣಿಸುತ್ತಿದೆ. ವೈವಾಹಿಕ ಜೀವನ ಮತ್ತಷ್ಟು ಆನಂದದಾಯಕವಾಗಿ ಮಧುರವಾಗಿರಲಿದೆ. ನೀವು ಯಾವುದೇ ಯೋಜನೆಗಳನ್ನು ಹಾಕಿಕೊಂಡರೂ ಅವುಗಳನ್ನು ಜಾರಿಗೆ ತಂದರೆ ಖಂಡಿತವಾಗಿಯೂ ಯಶಸ್ಸು ಸಾಧಿಸುತ್ತೀರಿ. ಸ್ವಲ್ಪ ತಡವಾದರೂ ನೀವು ಮಾಡುವ ಪ್ರತಿಯೊಂದು ಪ್ರಯತ್ನವೂ ಕೊನೆಗೆ ಯಶಸ್ವಿಯಾಗುತ್ತದೆ. ಈ 3 ದಿನಗಳಲ್ಲಿ ಸಿಂಹ ರಾಶಿಯವರ ಜಾತಕ ಚಕ್ರವನ್ನು ಪ್ರಭಾವಿಸುತ್ತಿರುವ ಗ್ರಹಗಳ ವಿವರಗಳು ಮತ್ತು ಅವುಗಳ ಪ್ರಭಾವ ಹೇಗಿರುತ್ತದೆ ಎಂದು ಈಗ ನೋಡೋಣ. ಸೂರ್ಯ ಸಂಚರಿಸುತ್ತಾ ನಿಮಗೆ ಸಾಮಾಜಿಕವಾಗಿ ಮತ್ತು ವೃತ್ತಿಪರವಾಗಿ ದೊಡ್ಡ ಶಕ್ತಿಯನ್ನು ನೀಡುತ್ತಿದ್ದಾನೆ. ಸಿಂಹರಾಶಿಗೆ ಅತ್ಯಂತ ಪ್ರಮುಖವಾದ ಗ್ರಹ ರವಿ. ಸಿಂಹರಾಶಿಯ ಅಧಿಪತಿ ರವಿಯಾಗಿರುವುದರಿಂದ ಈ ದಿನಗಳಲ್ಲಿ ನಿಮಗೆ ರವಿ ಅತ್ಯಂತ ಪ್ರಮುಖ ಗ್ರಹ. ಆದ್ದರಿಂದ ನಿಮ್ಮ ವ್ಯಕ್ತಿತ್ವ, ಆತ್ಮಗೌರವ ಮತ್ತು ಯಶಸ್ಸು ಸಂಪೂರ್ಣವಾಗಿ ನಿಮ್ಮ ಗ್ರಹಸ್ಥಿತಿಯ ಮೇಲೆ ಆಧಾರಪಟ್ಟಿರುತ್ತದೆ. ರವಿ ಅನುಕೂಲಕರವಾಗಿರುವುದರಿಂದ
ಕಾರ್ಯಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಸುಧಾರಿಸುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಇತರರು ಗೌರವಿಸುತ್ತಾರೆ. ರವಿ, ಬುಧ, ಕುಜರ ಒಕ್ಕೂಟ ನಿಮಗೆ ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಅದ್ಭುತವಾದ ಗುರುತನ್ನು ತಂದುಕೊಡುತ್ತದೆ. ಉನ್ನತ ಹುದ್ದೆ ಸಿಗುವ ಅವಕಾಶವು ಈ ಗ್ರಹಸ್ಥಿತಿಯಿಂದ ಬಲಗೊಳ್ಳುತ್ತದೆ. ರವಿ ಇರುವುದರಿಂದ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ನಿಮ್ಮ ಕೀರ್ತಿ, ಪ್ರಖ್ಯಾತಿ ಹೆಚ್ಚಾಗುತ್ತದೆ. ಬುಧನು ವಕ್ರಗತಿ ಹೊಂದುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಬದಲಾವಣೆಗಳು, ವ್ಯಾಪಾರದಲ್ಲಿ ಹೊಸ ತಂತ್ರಗಳು ಜಾರಿಗೆ ಬರಲಿವೆ. ಕುಜನು ನಿಮಗೆ ಅಪಾರ ಧೈರ್ಯ ಮತ್ತು ಪಟ್ಟುಬಿಡದ ಹಠವನ್ನು ಪ್ರಸಾದಿಸುತ್ತಿದ್ದಾನೆ. ಶನಿಯು ನಿಮ್ಮನ್ನು ಆರೋಗ್ಯದ ವಿಷಯದಲ್ಲಿ ಮತ್ತು ಖರ್ಚುಗಳ ವಿಷಯದಲ್ಲಿ ನಿರಂತರವಾಗಿ ಜಾಗರೂಕರಾಗಿರಲು ಎಚ್ಚರಿಸುತ್ತಲೇ ಇದ್ದಾನೆ. ರವಿ ನಿಮ್ಮನ್ನು ಎಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾನೋ, ಶನಿಯ ಪ್ರಭಾವದಿಂದ ನೀವು ಅನಗತ್ಯ ಅಹಂಕಾರದಿಂದ ದೂರವಿರುವುದು ಅಷ್ಟೇ ಅಗತ್ಯವಾಗಿದೆ. ಆಗಲೇ ಈ ಗ್ರಹದ ಪೂರ್ಣ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ. ಈ 3 ದಿನಗಳಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನೇ ಬಂಡವಾಳವಾಗಿಟ್ಟುಕೊಂಡು ಪ್ರತಿಯೊಂದು ಕೆಲಸವನ್ನು ಸಮರ್ಥವಾಗಿ ಪೂರ್ಣಗೊಳಿಸಿ. ಜೀವನವೆಂದರೆ ಒಂದು ನಿರಂತರ ಪ್ರವಾಹ. ಕೆಲವು ದಿನ ಕಷ್ಟಗಳು, ಕೆಲವು ದಿನ ನೋವುಗಳು, ಆಮೇಲೆ ಸುಖಗಳು. ಹೀಗೆ ಕಾಲಚಕ್ರ ತನ್ನ ಗತಿಯನ್ನು ಬದಲಾಯಿಸುತ್ತಲೇ ಇರುತ್ತದೆ. ಈ ಬದಲಾವಣೆಗಳ ಹಿಂದೆ ಇರುವುದು ಕೇವಲ ಗ್ರಹಗಳ ಚಲನೆ ಮಾತ್ರವಲ್ಲ, ಅದು ನೀವು ಕಳೆದ ಕಾಲದಲ್ಲಿ ಆಚರಿಸಿದ ಕರ್ಮಗಳ ಫಲ. ನಮ್ಮ ಜಾತಕದಲ್ಲಿ ಗ್ರಹಗಳು ಬದಲಾಗುತ್ತಿವೆ ಎಂದರೆ ಆ ಬದಲಾವಣೆ ನಮ್ಮ ಕರ್ಮಫಲವನ್ನು ಅನುಭವಿಸಲು ಅಥವಾ ಹೊಸ ಪಾಠಗಳನ್ನು ಕಲಿಯಲು ದೈವ ನೀಡುವ ಒಂದು ಅವಕಾಶ ಎಂದು ಗುರುತಿಸಬೇಕು. ಸಿಂಹರಾಶಿಯವರು ಸಹಜವಾಗಿಯೇ ಧೈರ್ಯವಂತರು, ಅಗ್ನಿತತ್ವದ ರಾಶಿ. ಆದರೆ ನಿಮ್ಮ ಜೀವನದಲ್ಲಿ ಬರುತ್ತಿರುವ ಏರುಪೇರುಗಳಿಗೆ ಹೆದರಿ ಬೇಸರಪಡುವುದಕ್ಕಿಂತ ಇದು ನನ್ನ ಕರ್ಮಫಲ, ಇದು ನನಗೆ ಪ್ರಾಪ್ತವಾಗಿದೆ ಎಂದು ದೈವದ ಮುಂದೆ ತಲೆಬಾಗಿ ಸಾಕ್ಷೀಭೂತರಾಗಿ ನಿಲ್ಲುವುದೇ ನಿಜವಾದ ಪರಿಪಕ್ವತೆ. ಜೂನ್ 28, 29, 30ರಂದು ಗ್ರಹಗಳ ಬದಲಾವಣೆಗಳನ್ನು ಗಮನಿಸಿದರೆ, ಬುಧನು ವಕ್ರಗತಿ ಹೊಂದುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ಗೊಂದಲ ಉಂಟಾಗಬಹುದು. ಆದರೆ ಅದೇ ಸಮಯದಲ್ಲಿ ರವಿ ಮತ್ತು ಕುಜರ ಬಲ ನಿಮಗೆ ಆತ್ಮಸ್ಥೈರ್ಯವನ್ನು ನೀಡುತ್ತದೆ. ಯಾವುದೇ ಸಮಸ್ಯೆ ಬಂದಾಗ ಅದಕ್ಕೆ ಕುಗ್ಗಿ ಹೋಗದೆ, ನಾನು ಮಾಡಿದ ಕರ್ಮದ ಫಲವನ್ನು ನಾನು ಗೌರವಯುತವಾಗಿ ಅನುಭವಿಸುತ್ತೇನೆ ಎಂದು ಯಾರಿಗೆ ಅನಿಸುತ್ತದೆಯೋ ಅಂತಹವರನ್ನು ದೈವ ಎಂದಿಗೂ ಒಂಟಿ ಮಾಡುವುದಿಲ್ಲ. ಸಿಂಹರಾಶಿಯವರಿಗೆ ರವಿ ರಾಶ್ಯಾಧಿಪತಿಯಾಗಿರುವುದರಿಂದ ನಿಮ್ಮಲ್ಲಿನ ಬೆಳಕು ಯಾವಾಗಲೂ ಇರುತ್ತದೆ. ಈ ಗ್ರಹಗಳಿಂದ ಬರುತ್ತಿರುವ ಲೋಪದೋಷಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮಲ್ಲಿನ ಅಹಂಕಾರವನ್ನು ಕಡಿಮೆ ಮಾಡಿ ನಿಮ್ಮಲ್ಲಿ ವಿವೇಕವನ್ನು ಬೆಳೆಸಲು ಬರುತ್ತಿವೆ. ಕರ್ಮ ಸಿದ್ಧಾಂತದ ಪ್ರಕಾರ ಯಾರು ಎಷ್ಟು ಮಾಡಿಕೊಳ್ಳುತ್ತಾರೋ ಅವರಿಗೆ ಅಷ್ಟು ಫಲ ಸಿಗುತ್ತದೆ. ಈ ಸತ್ಯವನ್ನು ಅರ್ಥಮಾಡಿಕೊಂಡವರು ಜೀವನದಲ್ಲಿ ಎದುರಾಗುವ ಯಾವುದೇ ಏರುಪೇರುಗಳಿಗೂ ಹೆದರುವುದಿಲ್ಲ. ಜೂನ್ ತಿಂಗಳ ಕೊನೆಯ ದಿನಗಳಲ್ಲಿ ಎದುರಾಗುವ ಸಣ್ಣಪುಟ್ಟ ಸಮಸ್ಯೆಗಳು ನಿಮ್ಮ ಜೀವನದ ಪ್ರಯಾಣವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಅವು ಕೇವಲ ನಿಮ್ಮ ವೇಗವನ್ನು ಮಾತ್ರ ಪರೀಕ್ಷಿಸುತ್ತಿವೆ. ತಾಳ್ಮೆಯೇ ನಿಮ್ಮ ಆಯುಧ, ವಿಶ್ವಾಸವೇ ನಿಮ್ಮ ಕವಕ. ಗ್ರಹಗಳು ತಿರುಗುತ್ತಿವೆ, ಕಾಲ ಬದಲಾಗುತ್ತಿದೆ, ಕಷ್ಟಗಳು ಕರಗುತ್ತಿವೆ. ಆದರೆ ನಿಮ್ಮ ವ್ಯಕ್ತಿತ್ವ, ನೀವು ಆರಿಸಿಕೊಂಡ ಧರ್ಮ ಶಾಶ್ವತವಾಗಿ ಉಳಿಯುತ್ತದೆ. ಆದ್ದರಿಂದ ಮುಂಬರುವ 3 ದಿನಗಳು ಪ್ರಶಾಂತವಾಗಿ, ಧೈರ್ಯದಿಂದ ಕಳೆಯಿರಿ. ಭವಿಷ್ಯದ ಬಗ್ಗೆ ಆತಂಕ ಪಡುವುದನ್ನು ನಿಲ್ಲಿಸಿ, ಈ ವರ್ತಮಾನದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿ. ಈ 3 ದಿನಗಳಲ್ಲಿ ಗುರುಗ್ರಹದ ಇರುವಿಕೆಯಿಂದಾಗಿ ವಿದೇಶ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಂದು ಸ್ಪಷ್ಟವಾದ ಸುದ್ದಿ ಅಥವಾ ಶುಭ ಸುದ್ದಿ ಬರುವ ಸಾಧ್ಯತೆ ಇರುತ್ತದೆ. ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಅನುಮತಿ ಪತ್ರ ಅಥವಾ ದಾಖಲೆಗಳ ಕೆಲಸ ಈ ಕೊನೆಯ ದಿನಗಳಲ್ಲಿ ಒಂದು ಕೊನೆಗೆ ಬರಬಹುದು. ಲಗ್ನಾಧಿಪತಿ ಸೂರ್ಯ ಇರುವುದರಿಂದ ಈ 3 ದಿನಗಳಲ್ಲಿ ನಿಮ್ಮ ಕೈಗೆ ಹಣ ಸಿಗುತ್ತದೆ. ಮುಖ್ಯವಾಗಿ ಸರ್ಕಾರದ ಪರವಾಗಿ ಬಾಕಿ ಇರುವ ಕೆಲಸಗಳು ಈ 3 ದಿನಗಳಲ್ಲಿ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ನೀವು ನಿರೀಕ್ಷಿಸಿದ ಆರ್ಥಿಕ ಲಾಭ ಈ ಕೊನೆಯ 3 ದಿನಗಳಲ್ಲೇ ಅನುಭವಕ್ಕೆ ಬರುತ್ತದೆ. ಕುಜನು ಸಂಚರಿಸುತ್ತಿರುವುದರಿಂದ ಕಾರ್ಯಸ್ಥಳದಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತದೆ. ಆದರೆ ಜೂನ್ 28, 29 ಈ 2 ದಿನಗಳೂ ಸಹ ಕೆಲಸದ ಜಾಗದಲ್ಲಿ ಯಾರೂ ಊಹಿಸದ ಪ್ರಮುಖ ಜವಾಬ್ದಾರಿಯನ್ನು ನಿಮಗೆ ವಹಿಸಬಹುದು. ಹುದ್ದೆಯ ಉನ್ನತಿ ಅಥವಾ ಹೊಸ ಅಧಿಕೃತ ನಿರ್ಧಾರಗಳು ಈ 3 ದಿನಗಳಲ್ಲೇ ಹೊರಬೀಳುವ ಸಾಧ್ಯತೆಯೂ ಇರುತ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳಿಗಾಗಿ ಆನಂದದಿಂದ ಹಣವನ್ನು ವಿನಿಯೋಗಿಸುವ ಸಮಯವೂ ಇದೇ ಆಗಿದೆ. ಈ 3 ದಿನಗಳು ನೀವು ಮಾಡುವ ಖರ್ಚು ನಿಮಗೆ ಮಾನಸಿಕ ಸಂತೃಪ್ತಿಯನ್ನು, ಕುಟುಂಬದಲ್ಲಿ ಗೌರವವನ್ನು ನೀಡುತ್ತದೆ. ಜೂನ್ 28ನೇ ತಾರೀಕು ಪರಾಕಾಷ್ಠೆ ಈ 3 ದಿನಗಳಲ್ಲೇ ಅತ್ಯಂತ ಪ್ರಮುಖವಾದ ದಿನ. ಕುಜನು ದಿಗ್ಬಲದೊಂದಿಗೆ ಇದ್ದು ನಿಮ್ಮ ಕಾರ್ಯಸ್ಥಳದಲ್ಲಿ ಅಥವಾ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ಒಂದು ಉನ್ನತ ನಾಯಕನ ಸ್ಥಾನವನ್ನು ನೀಡುತ್ತಿದ್ದಾನೆ. ನೀವು ಎಷ್ಟೋ ದಿನಗಳಿಂದ ಇಡಬೇಕೆಂದುಕೊಂಡ ಹೆಜ್ಜೆಯನ್ನು ಇಡಲು ಇದೇ ಸರಿಯಾದ ಸಮಯ. ನಿಮ್ಮ ಮಾತು,
ಈಗ ಖಂಡಿತವಾಗಿಯೂ ಅನುಷ್ಠಾನಕ್ಕೆ ಬರುತ್ತದೆ. ವಿದೇಶ ಪ್ರಯಾಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೋಡುತ್ತಿರುವವರಿಗೆ ಇಂದು ಒಂದು ಪ್ರಮುಖ ಮಾಹಿತಿ ಬರಲಿದೆ. ಜೂನ್ 29, 30 ಈ 2 ದಿನಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ. ಬುಧನು ವಕ್ರಗತಿಯಲ್ಲಿ ಇರುವುದರಿಂದ ಹಳೆಯ ವಿಷಯಗಳು ಮತ್ತೆ ನಿಮ್ಮ ಮುಂದೆ ಬರಬಹುದು. ಆದರೆ ಶನಿಯ ಪ್ರಭಾವದಿಂದ ಆಕಸ್ಮಿಕ ಖರ್ಚುಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ತೊಂದರೆಗಳು ಎದುರಾಗಬಹುದು. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಆಸ್ತಿ ಅಥವಾ ಸ್ಥಿರಾಸ್ತಿಗಳ ಖರೀದಿಗೆ ಸಂಬಂಧಿಸಿದ ಯಾವುದೇ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶವೂ ಕಾಣಿಸುತ್ತಿದೆ. ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಕ್ಕಾಗಿ ಖರ್ಚು ಮಾಡುತ್ತೀರಿ. ಇದು ನಿಮಗೆ ಮಾನಸಿಕ ತೃಪ್ತಿಯನ್ನು ನೀಡುತ್ತದೆ. ಸಿಂಹರಾಶಿಯವರು ಈ 3 ದಿನಗಳಲ್ಲಿ ಅರ್ಥಮಾಡಿಕೊಳ್ಳಬೇಕಾದದ್ದು ಒಂದೇ: ನಿಮಗೆ ಎದುರಾಗುವ ಶತ್ರುಗಳು ಅಥವಾ ಅಡೆತಡೆಗಳು ನಿಮಗೆ ಹಾನಿ ಮಾಡುವುದಿಲ್ಲ. ಅವು ಕೇವಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತವೆ. ಶತ್ರುಗಳು ಕೂಡ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿರುವ ಕಾಲವಿದು. ನೀವು ಮಾಡಬೇಕಾಗಿರುವುದು ಇಷ್ಟೇ: ಆವೇಶವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಆತ್ಮವಿಶ್ವಾಸವನ್ನು ಆಯುಧವಾಗಿ ಬಳಸಿ. ಏನೇ ನಡೆದರೂ ನನ್ನ ಒಳ್ಳೆಯದಕ್ಕೆ ಎಂದು ಮುನ್ನುಗ್ಗಿ. ಸಿಂಹರಾಶಿಯವರು ಈ 3 ದಿನಗಳೂ ಇರುವ ಗ್ರಹಸ್ಥಿತಿಗಳನ್ನು ಆಧರಿಸಿ, ಮುಖ್ಯವಾಗಿ ರವಿ, ಬುಧ, ಕುಜ ಗ್ರಹಗಳ ಅನುಕೂಲತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ, ಶನಿಯ ಪ್ರಭಾವದಿಂದ ಉಂಟಾಗುವ ಆರೋಗ್ಯ, ಆರ್ಥಿಕ ತೊಂದರೆಗಳಿಂದ ಹೊರಬರಲು ನೀವು ಪಾಲಿಸಬೇಕಾದ ಅತ್ಯಂತ ಪ್ರಭಾವಶಾಲಿ ಪರಿಹಾರಗಳನ್ನು ಈಗ ಹೇಳುತ್ತಿದ್ದೇವೆ. 1. ಸೂರ್ಯ ಭಗವಾನನ ಆರಾಧನೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯನಾಗಿರುವುದರಿಂದ ಅನುಕೂಲಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು, ಅಂದರೆ ಸ್ವಲ್ಪ ನೀರು, ಸ್ವಲ್ಪ ಅಕ್ಷತೆ, ಕೆಂಪು ಹೂವುಗಳನ್ನು ಹಾಕಿ ಸಮರ್ಪಿಸಿ. ಇದರಿಂದ ನಿಮ್ಮ ನಾಯಕತ್ವದ ಗುಣಗಳು ಸುಧಾರಿಸುತ್ತವೆ, ಕಾರ್ಯಸ್ಥಳದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚುತ್ತದೆ ಮತ್ತು ಸರ್ಕಾರಿ ಕೆಲಸಗಳಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ. ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಅಥವಾ ಕೇಳುವುದರಿಂದ ನಿಮ್ಮೊಳಗಿನ ಆತ್ಮಶಕ್ತಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ, ಶತ್ರುಗಳ ಮೇಲೆ ವಿಜಯವೂ ಲಭಿಸುತ್ತದೆ. 2. ಬುಧನು ವಕ್ರಗತಿ ಹೊಂದುತ್ತಿರುವುದರಿಂದ ಮಾತು ಜಾರದಿರಲು, ವ್ಯಾಪಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬುಧವಾರದಂದು ಅಥವಾ ಪ್ರತಿದಿನ ವಿನಾಯಕನ ಆರಾಧನೆ ಮಾಡಿ. ಗಣಪತಿಗೆ ಗರಿಕೆ ಸಮರ್ಪಿಸಿ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಆಲೋಚನೆಗಳಲ್ಲಿರುವ ಗೊಂದಲಗಳು ದೂರವಾಗಿ ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. 3. ಕುಜನ ಶಕ್ತಿ ಕಾರ್ಯಸ್ಥಳದಲ್ಲಿ ನಿಮಗೆ ಅಧಿಕಾರ ಮತ್ತು ಪಟ್ಟುಬಿಡದ ಛಲವನ್ನು ನೀಡುವಂತೆ ಮಾಡಲು ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಮಂಗಳವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಪೂಜೆ ಮಾಡಿಸುವುದು ಅಥವಾ ಬಾಳೆಹಣ್ಣುಗಳನ್ನು ಸಮರ್ಪಿಸುವುದರಿಂದ ವೃತ್ತಿ ಉದ್ಯೋಗಗಳಲ್ಲಿ ಬರುವ ಆಕಸ್ಮಿಕ ಒತ್ತಡಗಳಿಂದ ಉಪಶಮನ ಲಭಿಸುತ್ತದೆ. ಮುಖ್ಯವಾಗಿ ಶನಿಯ ಪ್ರಭಾವದಿಂದ ಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಅನಿರೀಕ್ಷಿತ ಖರ್ಚುಗಳಿಂದ ರಕ್ಷಣೆ ಪಡೆಯಲು ಶನಿವಾರದಂದು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಕಪ್ಪು ಎಳ್ಳು ಮಿಶ್ರಿತ ನೀರನ್ನು ಸಮರ್ಪಿಸಿ. ಶನಿವಾರದ ದಿನದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ವಸ್ತ್ರಗಳು, ಪಾದರಕ್ಷೆಗಳು ಅಥವಾ ಅನ್ನದಾನ ಮಾಡುವುದರಿಂದ ನಿಮ್ಮ ಕರ್ಮದೋಷಗಳು ದೂರವಾಗಿ ಆರ್ಥಿಕ ಸ್ಥಿರತೆ ಲಭಿಸುತ್ತದೆ. ಏನೇ ನಡೆದರೂ ನನ್ನ ಒಳ್ಳೆಯದಕ್ಕೆ ಎಂಬ ಭಾವನೆಯೊಂದಿಗೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಆಚರಿಸಿದರೆ ಈ ಜೂನ್ ತಿಂಗಳ ಅಂತ್ಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಯಶಸ್ವಿ ತಿರುವಾಗಿ ಬದಲಾಗಲಿದೆ. ನಿಮ್ಮ ದೈನಂದಿನ ಜಾತಕ ಫಲ ಮತ್ತು ನಿಖರ ಜ್ಯೋತಿಷ್ಯ ಮಾಹಿತಿಗಾಗಿ ಸದಾ ವೀಕ್ಷಿಸುತ್ತಿರಿ. ಭಕ್ತಿ ಜ್ಯೋತಿಷ್ಯ ವಾಣಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.